ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ರೀಸೆಂಟಾಗಿ ತಮಿಳ್ನಾಡು ಟ್ರಿಪ್ ಹೋಗಿದ್ವಿ. ಸೊ ಈ ವಿಡಿಯೋದಲ್ಲಿ ತಮಿಳ್ನಾಡಲ್ಲಿ ಯಾವ್ಯಾವ ಪ್ಲೇಸ್ ಹೋಗಿದ್ವಿ, ಎಷ್ಟು ದಿನ ಹೋಗಿದ್ವಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಗೈಸ್, ತಮಿಳ್ನಾಡು ಟ್ರಿಪ್ಗೆ 6 days ಪ್ಲ್ಯಾನ್ ಆಗಿತ್ತು. ಅಂದರೆ ಫಸ್ಟ್ ಡೇ ಆ್ಯಂಡ್ ಲಾಸ್ಟ್ ಡೇ ಹೋಗೋದು ಬರೋದು, ಅದನ್ನು ಬಿಟ್ಟು 4 days ನಾವು ತಮಿಳ್ನಾಡಲ್ಲಿ ಪ್ಲೇಸಸ್ನ ನೋಡಬೇಕು ಅಂತ 4 days + 2 6 daysನ ಪ್ಲ್ಯಾನ್ ಮಾಡಿದರು. ಸೊ ಫಸ್ಟ್ ಡೇ ಈವ್ನಿಂಗ್ 5 o'clockಗೆ ಟ್ರೈನ್ ಇತ್ತು. ಸೊ ನಾವೆಲ್ಲರೂ 4 o'clock ಅಷ್ಟರಲ್ಲಿ SMUIT ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಎಲ್ಲರೂ ಬಂದಮೇಲೆ ಸ್ವಲ್ಪ ಟ್ರೈನ್ ಹೋಗೋದಕ್ಕಿನ್ನ ಟೈಮ್ ಇತ್ತಲ್ಲ, ಸೊ ಏನು ಬೇಕೋ ಅದನ್ನು ರೀಲ್ಸ್ ಎಲ್ಲನೂ ಮಾಡ್ಕೊತಿದ್ರು. ರೀಲ್ಸ್ ಎಲ್ಲನೂ ಕಂಪ್ಲೀಟ್ ಆದಮೇಲೆ ನಾವು 4:45 ಅನ್ನೋ ಹಾಗೆ ಟ್ರೈನ್ ಒಳಗಡೆ ಎಂಟ್ರಿ ಕೊಟ್ಟೋ. ಗಾಯ್ಸ್, ಇನ್ನು ರೀಲ್ಸ್ ಆ್ಯಂಡ್ ಫೋಟೋಸ್ ಎಲ್ಲ ತಗೊಂಡಾದಮೇಲೆ ಇನ್ನು ಟ್ರೈನ್ ಒಳಗಡೆ ಹೋಗಿ ಕೂತ್ಕೊತಾ ಇದ್ದೀವಿ. ಗೈಸ್, ಟ್ರೈನ್ ಹತ್ತಿದ ಮೇಲೆ ನಮ್ಮ ಸೀಟಲ್ಲಿ ಎಲ್ಲರೂ ಸೆಟಲ್ ಆದ್ವಿ. ಇನ್ನು ಟ್ರೈನಲ್ಲಿ 5 to 7 ತನಕನೂ ಡ್ಯಾನ್ಸ್ ಆ್ಯಂಡ್ ರೀಲ್ಸ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಹಾಗೆ ರೀಲ್ಸ್ ಬೋರ್ ಆಯಿತು ಅಂತ ಅಂತ್ಯಾಕ್ಷರಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು 9 to 10 o'clock ತನಕನೂ ಅಂತ್ಯಾಕ್ಷರಿ ಆಡಿದ್ವಿ. ಅದಾದಮೇಲೆ ಊಟ ಮಾಡಿ ಎಲ್ಲರೂ ಮನ್ಕೊಂಡ್ವಿ. ಮಾರ್ನಿಂಗ್ 6:30 ಅಷ್ಟರಲ್ಲಿ ಎದ್ದು ಫ್ರೆಶ್ ಅಪ್ ಆಗಿ ನಾವು ವಿಂಡೋ ಸೈಡ್ ಕೂತ್ಕೊಂಡು ವ್ಯೂಸ್ ನೋಡ್ತಾ ಕೂತಿದ್ವಿ. ತುಂಬಾ ಚೆನ್ನಾಗಿತ್ತು. ನಿಯರ್ ನಾಗರಕೊಯ್ಲಿ ಬಂದಿದ್ದ ತಕ್ಷಣವೇ ನಾವೆಲ್ಲನೂ ಲಗೇಜ್ ಎಲ್ಲ ಎತ್ಕೊಂಡು ರೆಡಿ ಆದ್ವಿ. ಮಾರ್ನಿಂಗ್ 6:40 to 7:40 ಅಷ್ಟರಲ್ಲಿ ನಾಗರಕೊಯ್ಲಿ ರೀಚ್ ಆದ್ವಿ. ಇನ್ನು ನಾಗರಕೊಯ್ಲಿಯಿಂದ ಕನ್ಯಾಕುಮಾರಿಗೆ ಬಸ್ ಬುಕ್ ಆಗಿತ್ತು. ರೈಲ್ವೆ ಸ್ಟೇಷನಿಂದ ಈಚೆ ಬಂದ ಮೇಲೆ ಅಲ್ಲೇ ಬಸ್ ಕೂಡ ನಿಲ್ಲಿಸಿದ್ರು. ಬಸ್ ಹತ್ಕೊಂಡು ಬಸ್ಸಿಂದ ನಾವು ಫೈನಲಿ ಕನ್ಯಾಕುಮಾರಿಗೆ ರೀಚ್ ಆದ್ವಿ. ಎಲ್ಲರಿಗೂ ಬೀಚ್ ನಿಯರೇ ರೂಮ್ ಬುಕ್ ಆಗಿತ್ತು. ಅಲ್ಲಿ ಹೋಗಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಫಸ್ಟು ಕನ್ಯಾಕುಮಾರಿ ಟೆಂಪಲ್ಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಅಲ್ಲೇ ವಾಕಬಲ್ ಡಿಸ್ಟೆನ್ಸು ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ಹೋಗಬೇಕು ಅಂತ ಅಲ್ಲಿಂದ ಬೋಟ್ ಟ್ರಾವೆಲ್ ಮಾಡಬೇಕು. ಸೊ ಅಲ್ಲಿಂದ 5 minutes ಅಷ್ಟೇ. ಟಿಕೆಟ್ ಕೂಡ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಸೊ ಫೈನಲಿ ಸೆಕೆಂಡ್ ಪ್ಲೇಸ್ ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ರೀಚ್ ಆದ್ವಿ. ಅಲ್ಲಂತೂ ತುಂಬಾ ಚೆನ್ನಾಗಿತ್ತು ವ್ಯೂಸು, ಸುತ್ತಲೂ ನೀರು, ಬೀಚ್ ತುಂಬಾ ಚೆನ್ನಾಗಿತ್ತು. ವಿವೇಕಾನಂದ ರಾಕ್ ಮೆಮೋರಿಯಲ್ ಎಲ್ಲ ನೋಡಿದ ಮೇಲೆ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲನೂ ಹಾಗೆ ತಗೊಂಡ್ವಿ. ವಿವೇಕಾನಂದ ರಾಕ್ ಮೆಮೋರಿಯಲ್ ಎಲ್ಲ ನೋಡಿದ ಮೇಲೆ ನೆಕ್ಸ್ಟು ತಿರುವಲ್ಲವಾರ್ ಸ್ಟ್ಯಾಚು ಹತ್ರ ಹೋಗಬೇಕು ಅಂತ ಅಲ್ಲಿಂದ ಗ್ಲಾಸ್ ಬ್ರಿಡ್ಜ್ ಕನೆಕ್ಷನ್ ಇತ್ತು. ಸೊ ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಇನ್ನು ಸ್ಟ್ಯಾಚು ಎಲ್ಲ ನೋಡಿದ್ದಾಯಿತು. ಸೊ ರಿಟರ್ನ್ ಬೋಟಲ್ಲಿ ಹೋಗಬೇಕು ಅಂತ ಕ್ಯೂನಲ್ಲಿ ನಿಂತ್ಕೊಂಡಿದ್ವಿ. ತುಂಬಾ ರಶ್ ಇತ್ತು. ಹಾಗೆ ಕ್ಯೂನಲ್ಲಿ ನಿಂತ್ಕೊಂಡಿದ್ವಿ. ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇತ್ತು. ಆ ಬಿಸಿಲಿನಲ್ಲಿ ಬೀಚ್ ನೋಡ್ತಾ ಇದ್ವಿ. ಈ ಅಲೆಗಳ ಸೌಂಡು ಎಲ್ಲ ತುಂಬ ಕಾಮ್ ಅನಿಸ್ತಿತ್ತು. ಅಷ್ಟು ಬಿಸಿಲು ಅಂತ ಫೀಲ್ ಆಗಲಿಲ್ಲ. ಸೊ ಅಲ್ಲಿ ಬೀಚ್ ನಿಯರೇ ರೂಮ್ ಬುಕ್ ಮಾಡಿದ್ವಿ ಅಲ್ವಾ, ಅಲ್ಲಿಗೆ ಹೋಗಿ ರಿಟರ್ನು ತಿರ್ಗಾ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು ಈ ಕಡೆ ಆಪೋಸಿಟ್ ಬೀಚ್ಗೆ ಸ್ವಲ್ಪ ಹೊತ್ತು ಆಟೋಡಿದ್ದಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ಇನ್ನು ಊಟ ಎಲ್ಲ ಮುಗಿಸಿ ರೆಡಿಯಾಗಿ ಬೀಚ್ ಹತ್ರ ಬರೋ ಅಷ್ಟರಲ್ಲಿ ಒಂದು 4 o'clock ಆಗಿತ್ತು. ನಾವು ಫೋಟೋಸ್ ಎಲ್ಲ ನೋಡಿದ್ದು. ಸೊ ಈ ಬೀಚ್ ಅಷ್ಟು ಆಟೋಡೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ, ತುಂಬ ಸ್ಟೋನ್ಸ್ ಎಲ್ಲ ಇತ್ತಲ್ಲ ಫೋಟೋಸ್ಗೆ ಆ್ಯಂಡ್ ವೀಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾವೆಲ್ಲರೂ ಈ ರೀತಿ ಮ್ಯಾಕ್ಸಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಬಂದ್ವಿ. ಆಟಾಡೋವಂತಹ ಪ್ಲ್ಯಾನ್ ಇರಲಿಲ್ಲ. ಸೊ ನೆಕ್ಸ್ಟ್ ಡೇನಲ್ಲಿ ಇನ್ನೊಂದು ಬೀಚ್ ಇತ್ತು. ಅದು ತುಂಬಾ ಚೆನ್ನಾಗಿತ್ತು. ಅಲ್ಲಿ ಆಟಾಡೋದಕ್ಕೆ, ಗೇಮ್ಸ್ ಆಡೋದಕ್ಕೆ. ಸೊ ಅಲ್ಲೇ ಆಡೋಣ ಅಂತ ಅಂದ್ಬಿಟ್ಟು ನಾವಿಲ್ಲಿ ಫೋಟೋಸ್ ತೊಗೊಳಕ್ಕೆ ಅಂತಲೇ ರೆಡಿಯಾಗಿ ಬಂದಿದ್ವಿ. ತುಂಬಾ ಎಂಜಾಯ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು ಫೋಟೋಸ್ ಎಲ್ಲರೂ. ನಾನು ಯಾವಾಗಲೂ ಟ್ರಿಪ್ ಹೋದ್ರೂ ಬೀಚ್ ಹತ್ರ ಹೋಗ್ತಾ ಇರಲಿಲ್ಲ. ಸೊ ಸ್ವಲ್ಪ ನನಗೆ ಬೀಚ್ ಅಂದರೆ ಭಯನೇ ಇತ್ತು. ಆದರೆ ಇಲ್ಲಿ ನನ್ನ ಫ್ರೆಂಡ್ಸ್ ಬಿಡಲಿಲ್ಲ. ಏನಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಹೋಗಿ ಫೋಟೋಸ್ ತೊಗೊಂಡ್ವಿ. ಇನ್ನು ಈವ್ನಿಂಗ್ ಆಗ್ತಾ ತುಂಬಾ ಜೋರಾಗಿ ಅಲೆ ಬರೋದಕ್ಕೆ ಸ್ಟಾರ್ಟ್ ಆಗ್ತು. ಅಷ್ಟು ಜೋರಾಗಿ ಅಲೆ ಬರ್ತಾ ಇರೋದನ್ನ ನೋಡ್ತಿದ್ರೆ ಸ್ವಲ್ಪ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲಿ ನಮ್ಮನ್ನು ರಿಟರ್ನ್ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ. ಈವ್ನಿಂಗ್ ಹೋಗಿದ್ವಿ ಅಲ್ವಾ, ತುಂಬಾ ಚೆನ್ನಾಗಿ ಫೋಟೋಸ್ ಬಂತು. ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಸಿಟ್ಟಿಂಗ್ ಪೋಸಸ್ಸು, ಸ್ಟ್ಯಾಂಡಿಂಗ್ ಪೋಸಸ್ಸು ಎಲ್ಲ ತುಂಬ ಚೆನ್ನಾಗಿ ಫೋಟೋಸ್ ತೊಗೊಂಡ್ವಿ.
8:30 ಅಷ್ಟರಲ್ಲಿ ಹೋದ್ವಿ. ಅಲ್ಲೇ ನಿಯರ್ ಒಂದು ಆಂಜನೇಯದು ಮತ್ತು ರಾಮ ಅವ್ರದ್ದು ತುಂಬಾ ಚೆನ್ನಾಗಿತ್ತು ಟೆಂಪಲ್ಲು. ಸೊ ಅಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದಮೇಲೆ ಇಲ್ಲಿಗೆ ಬಂದಿದ್ವಿ ಟೆಂಪಲ್ಗೆ. ಇಲ್ಲಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಇನ್ನು ಈ ಟೆಂಪಲೆಲ್ಲ ನೋಡಿದ್ದಾದಮೇಲೆ ನೈಟ್ 8 ಅಷ್ಟರಲ್ಲಿ ರೂಮ್ ಹತ್ರ ರೀಚ್ ಆದ್ವಿ. ಅಲ್ಲೋಗಿ ಊಟ ಎಲ್ಲ ಮಾಡಿ ಫುಲ್ ಎಲ್ಲರೂ ಟಯರ್ಡ್ ಆಗಿದ್ರು. ಸೊ ಬೇಗ ಮಲ್ಕೊಂಡ್ವಿ. ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ಟಿಫನ್ ಮಾಡಿಕೊಂಡು ತಿರ್ಗಾ ನೆಕ್ಸ್ಟ್ ಡೇ ಏನೇನು ಪ್ಲೇಸಸ್ ಲಿಸ್ಟ್ ಮಾಡ್ಕೊಂಡಿದ್ವಿ ಆ ಪ್ಲೇಸಸ್ಗೆ ಹೋಗ್ತಿದ್ವಿ. ಇನ್ನು ನಾನು ನನ್ನ ಫ್ರೆಂಡ್ಸ್ ಎಲ್ಲನೂ ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಿದ್ವಿ. ಸೊ ಡೇ 3ನಲ್ಲಿ ಫಸ್ಟ್ ಟೆಂಪಲ್ಲು ಸುಚೀಂದ್ರಮ್ಮ ಟೆಂಪಲ್ಗೆ ಹೋದ್ವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ವಾಟರ್ ಫಾಲ್ಸ್ಗೆ ಹೋಗಬೇಕಿತ್ತು. ಸೊ ಅಲ್ಲಿಂದ ತಿರ್ಗಾ ಮತ್ತೆ ಟ್ರಾವೆಲ್ಲು ಮತ್ತೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಎಂಜಾಯ್ ಮಾಡಿಕೊಂಡು ಹೋಗ್ತಿದ್ವಿ. ಆ ಟೆಂಪಲಿಂದ ವಾಟರ್ ಫಾಲ್ಸ್ ಸ್ವಲ್ಪ ದೂರನೇ ಇತ್ತು, ತಿರುಪರಪ್ಪು ವಾಟರ್ ಫಾಲ್ಸ್ ಅಂತ. ಸೊ ಆ ವಾಟರ್ ಫಾಲ್ಸ್ ಸಿಗೋ ತನಕನೂ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ. ಫೈನಲಿ ತಿರುಪರಪ್ಪು ವಾಟರ್ ಫಾಲ್ಸ್ಗೆ ರೀಚ್ ಆದ್ವಿ. ಅಲ್ಲಂತೂ ವ್ಯೂ ತುಂಬಾ ಚೆನ್ನಾಗಿತ್ತು, ವಾಟರ್ ಫಾಲ್ಸ್ ಕೂಡ. ಇದಾದಮೇಲೆ ನೆಕ್ಸ್ಟು ಈ ವಾಟರ್ ಫಾಲ್ಸ್ ಆದಮೇಲೆ ನೆಕ್ಸ್ಟು ಪದ್ಮನಾಭಪುರಂ ಪ್ಯಾಲೇಸ್ ಅಂತ ಹೋಗಿದ್ದು. ಸೊ ಆ ಪ್ಯಾಲೇಸ್ ಓಪನ್ ಆಗಿರಲಿಲ್ಲ, ಆದ್ದರಿಂದ ನೆಕ್ಸ್ಟು ಮಟ್ಟಂ ಬೀಚ್ ಹತ್ರ ಹೋದ್ವಿ. ಈ ಬೀಚ್ ಅಂತೂ ತುಂಬಾ ಚೆನ್ನಾಗಿತ್ತು ಆಟಾಡೋದಕ್ಕೆ ಮತ್ತು ರೀಲ್ಸ್ ಮಾಡ್ಕೊಳ್ಳೋದಕ್ಕೆ. ಮತ್ತು ವ್ಯೂ ತುಂಬಾ ಅಲೆ ಬರ್ತಿತ್ತು, ತುಂಬ ಜೋರಾಗಿ ಬರ್ತಿತ್ತು. ನೀವು ನೋಡ್ತಾ ಇರ್ಬೋದು, ಒಂದ್ಸಲ ಅಲೆ ಬಂತು ಅಂತಂದರೆ ನಮ್ಮ ಕಾಲೆಲ್ಲ ಸ್ವಲ್ಪ ಮಣ್ಣೊಳಗಡೆ ಒಂಟೆ ಹೋಗ್ತಿತ್ತು. ಅದು ಅಷ್ಟು ಜೋರಾಗಿ ಅಷ್ಟು ಫೋರ್ಸಾಗಿ ಬರ್ತಿತ್ತು ಅಲೆ. ನಾವು ಆಮೇಲೆ ಸ್ವಲ್ಪ ಈ ರೀತಿ ಎಲ್ಲನೂ ವಿಡಿಯೋಗೆ ರೀಲ್ಸ್ಗೋಸ್ಕರ ಮಾಡ್ತಿದ್ವಿ. ಅದು ನಾವು ಬೇಕು ಅಂದಾಗ ಅಲೆ ಬರ್ತಿರ್ಲಿಲ್ಲ, ಬೇಡ ಅಂದಾಗ ಬರ್ತಿತ್ತು. ಈ ರೀತಿ V4 ಅಂತ ಬರ್ಕೊಂಡು ನಾವು ವೆಯ್ಟ್ ಮಾಡಿ ಸಾಕಾಯಿತು. ಅದು ಅಲೆ ಅಲ್ಲಿ ತನಕನೂ ರೀಚ್ ಆಗ್ತಿರಲಿಲ್ಲ. ಅಲ್ಲಿ ಹತ್ರ ಹೋಗೋದಕ್ಕೆ ಸ್ವಲ್ಪ ಪೊಲೀಸ್ ಅವರೂ ಬಿಡ್ತಾ ಇರಲಿಲ್ಲ, ಬಿಕಾಸ್ ಇದು ತುಂಬಾ ಅಲೆ ಜೋರಾಗಿ ಬರ್ತಿತ್ತು. ಅದು ಈವ್ನಿಂಗ್ ಬೇರೆ ಆಗಿಬಿಟ್ಟಿತ್ತು. ಸೊ ನಾವು ಈ ರೀತಿ ತಿರ್ಗಾ ಸನ್ನೆಲ್ಲ ಬರೆದು ನೋಡ್ತಾ ಇರ್ಬೋದು. ಆ ಎಡ್ಜ್ ತನಕ ಬರುತ್ತೆ, ಆಮೇಲೆ ತಿರ್ಗಾ ರಿಟರ್ನ್ ಹೊರಟೋಗ್ತಿತ್ತು. ತುಂಬ ಸಲ ಹಿಂಗೆ ಆಗ್ತು. ನೆಕ್ಸ್ಟ್ ಇನ್ನು ಫೈನಲಿ ಬಂತು ಅಂದ್ಕೊಂಡ್ರೆ ಅದು ಆಫ್ ಆಗಿ ಹೋಗ್ತು. ಆಮೇಲೆ ಬೇಡ ಬಿಡು ಅಂತ ಹೇಳಿ ನೆಕ್ಸ್ಟು ತಿರ್ಗಾ ಎಲ್ಲರೂ ಆಟಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅಲ್ಲೇ ಓಡಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಆಟಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ಗೈಸ್, ಇನ್ನು ಬೀಚ್ ಹತ್ರ ಎಲ್ಲ ಆಟಾಡಿಕೊಂಡು ಬಂದು ಫ್ರೆಶ್ ಅಪ್ ಆಗಿ ಇನ್ನು ಊಟ ಎಲ್ಲ ಮಾಡಿ ನೈಟು ಮನಿಕೊತಿದ್ವಿ. ಮಲ್ಕೊಳ್ಳೋವಾಗ ಈ ರೀತಿ ರೀಲ್ಸನ್ನು ಮಾಡೋಣ ಅಂತ ಅಂದ್ಬಿಟ್ಟು ರೀಲ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ತಿರುಗಿ ಮಲ್ಕೊಂಡ್ವಿ. ನಾಳೆ ಮಾರ್ನಿಂಗ್ ಬೇಗ ಎದ್ದು ಟ್ರಾವೆಲಿಂಗ್ ಇತ್ತು. ಸೊ ಕನ್ಯಾಕುಮಾರಿಯಿಂದ ರಾಮೇಶ್ವರಂಗೆ ಟ್ರಾವೆಲಿಂಗ್ ಇತ್ತು. ಡೇ 4 ರಾಮೇಶ್ವರಂ ರೀಚ್ ಆದ್ವಿ. ರಾಮೇಶ್ವರಮಲ್ಲಿ ಹೋಟೆಲ್ ಸರಂಗ ಅಂತ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿದರು. ಸೊ ಅಲ್ಲಿ ಮಾರ್ನಿಂಗ್ ನಾವು ಬೇಗನೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ
ಬೆಳಗ್ಗೆನೇ ರಾಮೇಶ್ವರಂ ಟೆಂಪಲ್ಗೆ ಹೋದ್ವಿ. ಟೆಂಪಲಲ್ಲಿ ದರ್ಶನ ಮಾಡಿಕೊಂಡು ಈಚೆ ಬರೋ ಅಷ್ಟರಲ್ಲಿ 10 to 11 ಆಗಿತ್ತು. ಬಿಕಾಸ್ ನಾವು ಬೇಗನೆ 6 ಅಷ್ಟರಲ್ಲೆಲ್ಲ ಟೆಂಪಲ್ ಹತ್ರ ಇದ್ದು. ಸೊ ಬೇಗನೆ ದರ್ಶನ ಮಾಡ್ಕೊಂಡು ಈಚೆ ಬಂದು ಇನ್ನು ಅಲ್ಲಿಂದ ಟಿಫನ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದಾಗ ತಿರ್ಗಾ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನೆಕ್ಸ್ಟು ಗೋಸ್ಟ್ ಟೌನು ಮತ್ತು ಧನುಷ್ಕೋಡಿ, ರಾಮೇಶ್ವರಮ್ಮು, ರಾಮ್ ಸೇತುವೆ ಎಲ್ಲನೂ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಧನುಷ್ಕೋಡಿ ಬಂದಿದ್ದೀವಿ. ಧನುಷ್ಕೋಡಿನಲ್ಲಿ ಎಲ್ಲನೂ ಅದು ನೋಡಿಕೊಂಡು ವ್ಯೂ ನೋಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ರಾಮೇಶ್ವರಂ ಟೆಂಪಲ್ ಆದಮೇಲೆ ಧನುಷ್ಕೋಡಿ ಬೀಚು ಮತ್ತು ರಾಮ್ ಸೇತುವೆ, ಗೋಸ್ಟ್ ಟೌನು ಇದೆಲ್ಲನೂ ನೋಡಿಕೊಂಡು Day 4 ಕಂಪ್ಲೀಟ್ ಆಯಿತು. ಈ ಪ್ಲೇಸಸ್ನೆಲ್ಲ ಕವರ್ ಮಾಡಿಕೊಂಡು ಇನ್ನು ನೆಕ್ಸ್ಟು ಮಧುರೈಗೆ ಟ್ರಾವೆಲ್ ಮಾಡಿದ್ವಿ. ಮಧುರೈಗೆ ಹೋಗ್ತಾ ಹಂಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರದ್ದು ನ್ಯಾಷನಲ್ ಮೆಮೋರಿಯಲ್ ಸಿಕ್ತು. ಅಲ್ಲೆಲ್ಲನೂ ಸ್ವಲ್ಪ ಹೋಗಿ ಆಮೇಲೆ ಎಲ್ಲನೂ ನೋಡಿಕೊಂಡು ರಿಟರ್ನ್ ತಿರ್ಗಾ ಬಸ್ಸಲ್ಲಿ ಮಧುರೈಗೆ ಟ್ರಾವೆಲ್ ಮಾಡಿದ್ವಿ. ಇನ್ನು ಅಲ್ಲಿ ಮಧುರೈ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡೆಲ್ಲ ಈಚೆ ಬರೋ ಅಷ್ಟರಲ್ಲೇನೆ ಈವ್ನಿಂಗ್ ಆಗೋಯಿತು. ಈವ್ನಿಂಗ್ ಸ್ನ್ಯಾಕ್ಸು ಊಟ ಎಲ್ಲನೂ ಮಾಡಿಕೊಂಡು ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ನೈಟ್ 11:30 PM ಮಧುರೈ ಜಂಕ್ಷನಲ್ಲಿ SMURT ರೈಲ್ವೆ ಸ್ಟೇಷನ್ಗೆ ಟ್ರೈನ್ ಇತ್ತು. ಸೊ ನೈಟ್ 11:30 ತನಕ ಮಧುರೈ ಜಂಕ್ಷನ್ ಹತ್ರ ವೆಯ್ಟ್ ಮಾಡಿಕೊಂಡು ಟ್ರೈನ್ ಹತ್ತಿದ್ವಿ. ಎಲ್ಲರೂ ಫುಲ್ಲು ಟಯರ್ಡ್ ಆಗಿರೋದ್ರಿಂದ ಟ್ರೈನಿನ ವೀಡಿಯೋಸ್ ಯಾವುದೂ ಏನೂ ಮಾಡಲಿಲ್ಲ, ರೀಲ್ಸ್ ಏನೂ ಮಾಡಲಿಲ್ಲ, ಎಲ್ಲ ಮಾಡಿ ಸಾಕಾಗಿತ್ತು. ಸೊ ಎಲ್ಲ ಆರಾಮಾಗಿ ಮಲ್ಕೊಂಡು ಮಾರ್ನಿಂಗ್ 9:30 ಅಷ್ಟರಲ್ಲಿ ರೀಚ್ ಆದ್ವಿ ಬ್ಯಾಂಗ್ಳೂರಿಗೆ. ಗೈಸ್ ಇದಾಗಿತ್ತು 6 days ತಮಿಳ್ನಾಡಿನ ಟ್ರಿಪ್ಪಿನ ವೀಡಿಯೋ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.